ಭಾರತ ಪಾಕ್ ನಡುವೆ ಕದನ ವಿರಾಮಕ್ಕೆ ಅಮೆರಿಕ ಮುಂದಾಗಿದ್ದೇಕಾಗಾದ್ರೆ ಅಮೆರಿಕ ಉಭಯ ದೇಶಗಳ ನಡುವೆ ಮಾತುಕತೆಯನ್ನ ನಡೆಸಿದ್ದೇಕೆ? ತನ್ನ ಪಾಡಿಗೆ ತಾನು ದೂರವಿದ್ದ ಅಮೆರಿಕಾಗೆ ಪಾಕ್ ಎಡವಟ್ಟಿನ ಭಯ ಇದೆಯಾ? ಅಣ್ವಸ್ತ್ರಗಳನ್ನು ರಹಸ್ಯವಾಗಿ ಸಜ್ಜುಗೊಳಿಸಲು ಪಾಕಿಸ್ತಾನ ಪ್ರಯತ್ನ ಪಟ್ಟಿತ್ತು. ನಾಗರಿಕ ವಿಮಾನಗಳನ್ನು ರಕ್ಷಣೆಯಾಗಿ ಬಳಸಿಕೊಂಡಿತ್ತು ಪಾಕಿಸ್ತಾನದ ಪಾಪಿ ಕೃತ್ಯಗಳನ್ನು ಅಮೆರಿಕಾಗೆ ಮನವರಿಕೆ ಮಾಡಿತ್ತು ಭಾರತ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಅಜಿತ್ ದೋವಲ್ ಅವರು ಮಾಹಿತಿಯನ್ನು ನೀಡಿದರು. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ನಮ್ಮ ವಿದೇಶಾಂಗ ಸಚಿವರು ಎಸ್ ಜೈಶಂಕರ್ ದೋವಲ್ ನೀಡಿದ ಮಾಹಿತಿ ಪರಿಶೀಲಿಸಿ ಅಮೆರಿಕ ಖಚಿತಪಡಿಸಿಕೊಂಡಿತ್ತು ಈ ವಿಚಾರವನ್ನ. ಪಾಕಿಸ್ತಾನದ ಅಣ್ವಸ್ತ್ರ ಬಳಕೆ ದಾಹಕ್ಕೆ ಚಾಟಿ ಏಟುವನ್ನ ಕೊಟ್ಟಿದೆ ಅಮೆರಿಕ ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನದ ಕೃತ್ಯಗಳು ಇಡೀ ವಿಶ್ವಕ್ಕೆ ಆತಂಕಕಾರಿಯಾಗುವ ಭೀತಿ ಇದೆ. ಈ ಹಿನ್ನೆಲೆಯಲ್ಲಿ ಮಧ್ಯಪ್ರವೇಶಿಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಣ್ವಸ್ತ್ರವನ್ನ ಭಾರತದ ಮೇಲೆ ಪ್ರಯೋಗ ಮಾಡಿಬಿಡುತ್ತೆ ಅನ್ನೋ ಒಂದು ಭಯ. ಇದರ ಬಗ್ಗೆ ಅಜಿತ್ ದೋವಲ್ ಅವರು ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಅಮೆರಿಕಕ್ಕೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅಮೆರಿಕ ಕೂಡ ಇದರ ಬಗ್ಗೆ ನೋಡೋಣ ಏನು ಮಾಡ್ತಾ ಇದೆ ಪಾಕಿಸ್ತಾನ ಅಂತ ಹೇಳಿ ಪರಿಶೀಲಿಸಿದಾಗ ಹೌದು ಈ ರೀತಿಯಾಗಿ ಮಾಡ್ತಾ ಇದೆ ಪಾಕಿಸ್ತಾನ ಅನ್ನೋದು ಗೊತ್ತಾಗಿದೆ. ನಾಗರಿಕ ವಿಮಾನಗಳನ್ನು ರಕ್ಷಣೆಯಾಗಿ ಬಳಸಿಕೊಂಡಿತ್ತಂತೆ ನೋಡಿ ಪಾಕಿಸ್ತಾನದ ಪಾಪಿ ಕೃತ್ಯಗಳನ್ನು ಅಮೆರಿಕಾಗೆ ಮನವರಿಕೆ ಮಾಡಿಕೊಟ್ಟಿತ್ತು ಭಾರತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಒಂದು ಕಡೆ ಕದನ ವಿರಾಮ ಘೋಷಣೆ ಮಾಡಿದ್ದನ್ನು ಬಹಳಷ್ಟು ಜನ ಭಾರತೀಯರು ಕೂಡ ವಿರೋಧವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಪರ ವಿರೋಧದ ಚರ್ಚೆ ನಡೀತಾನೆ ಇದೆ. ಯಾಕೆ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನೋ ಪ್ರಶ್ನೆಗೆ ಉತ್ತರವನ್ನು ನೀಡೋದಾದರೆ ನೋಡಿ ರಾಮ್, ನಿನ್ನೆ ಸಂಜೆ 6 ಗಂಟೆಗೆ ಈ ಒಂದು ಕದನ ವಿರಾಮ ಭಾರತ ಘೋಷಣೆ ಮಾಡ್ತು ಅಂತೇಳ್ಬಿಟ್ಟು ಸುದ್ದಿ ಹೊರಬಿದ್ದಾಗ ಎಲ್ಲರಿಗೂ ಆಶ್ಚರ್ಯ ಆಯಿತು. ಜೊತೆಗೆ ಭಾರತ ಕದನ ವಿರಾಮ ಘೋಷಣೆ ಮಾಡಿದ್ದೀವಿ ಅಂತ ಸಂಜೆ ಒಂದು 6 ಗಂಟೆಗೇನು ಪ್ರೆಸ್ ಮೀಟ್ ಮಾಡಿ ವಿದೇಶಾಂಗ ವಕ್ತಾರರು ಹೇಳಿದ್ರು. ಅದಕ್ಕಿಂತ ಮೊದಲು ಡೊನಾಲ್ಡ್ ಟ್ರಂಪ್ ಅವರು ಭಾರತ ಮತ್ತು ಪಾಕಿಸ್ತಾನ ನಡುವೆ ಸೀಸ್ ಫೈರ್ ಆಗಿದೆ ಅಂತೇಳ್ಬಿಟ್ಟು ಒಂದು ಟ್ವೀಟ್ ಕೂಡ ಮಾಡಿದ್ರು. ಇದನ್ನೆಲ್ಲ ನೋಡಿದ ತಕ್ಷಣ ನಿಜಕ್ಕೂ ಭಾರತೀಯರಿಗಷ್ಟೇ ಇಲ್ಲ, ಜಾಗತಿಕ ಮಟ್ಟದಲ್ಲಿ ಹಲವು ನಾಯಕರಿಗೆ ಇದು ನಿಜವಾಗ್ಲೂ ಆಶ್ಚರ್ಯ ಆಯಿತು. ಯಾಕೆಂದರೆ ಅಮೆರಿಕ ಫಸ್ಟ್ ಅನ್ನೋ ನಿಲುವಿಂದ ಮತ್ತು ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅನ್ನೋ ಒಂದು ಘೋಷಣೆಯನ್ನು ಮಾಡಿಕೊಂಡು ಅಮೆರಿಕ ನಾವು ಯಾವ ತಂಟೆಗೂ ಹೋಗಲ್ಲ ಅಂತ ದೂರದಲ್ಲಿತ್ತು. ಈವನ್ ರಷ್ಯಾ ಉಕ್ರೇನ್ ಯುದ್ಧದಲ್ಲೂ ಕೂಡ ಅದು ಉಕ್ರೇನ್ಗೆ ನೆರವನ್ನು ಕೊಡೋದನ್ನು ನಿಲ್ಲಿಸಿ ಅಮೆರಿಕ ತನ್ನ ಅಭಿವೃದ್ಧಿ ಕಡೆ ಗಮನ ಕೊಟ್ಟಿತ್ತು. ಆದರೆ ಇದ್ದಕ್ಕಿದ್ದಂಗೆ ಅಮೆರಿಕ ಮಧ್ಯಪ್ರವೇಶ ಮಾಡಿದ್ದು ಏಕೆ ಅನ್ನೋದು ಎಲ್ಲರಿಗೂ ಕುತೂಹಲ ಕೇಳಿಸಿತ್ತು. ಕೇವಲ ಒಂದು ದಿನದ ಹಿಂದಷ್ಟೇ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಅವರೇನಿದ್ದಾರೆ ಅವರು ಹೇಳಿದರು, ನಾವು ಭಾರತ ಮತ್ತು ಪಾಕಿಸ್ತಾನದ ಗುದ್ದಾಟ ತಂಟೆಗೆ ಹೋಗಲ್ಲ, ಅದು ಅವರವರ ದ್ವಿಪಕ್ಷೀಯ ಮಾತುಕತೆ ಅವರೇ ಬಗೆಹರಿಸ್ಕೊಳ್ಳಿ, ದಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್ ಅಂತ ಅವರು ಸ್ಪಷ್ಟವಾಗಿ ಟ್ವೀಟ್ ಕೂಡ ಮಾಡಿದರು. ಇಷ್ಟೆಲ್ಲ ಆಗಿದ್ದರೂ ಅಮೆರಿಕ ಏಕಾಏಕಿ ಏನಕ್ಕೆ ಬಂತು ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ಲರನ್ನೂ ಕಾಡ್ತು. ಅದಕ್ಕೆ ಕಾರಣ ಏನು ಅನ್ನೋದು ಈಗ ಬಯಲಾಗ್ತಾ ಇದೆ. ಏನಂದರೆ ಮೊದಲಿಗೆ ಪಾಕಿಸ್ತಾನ ಒಂದು ತೆರೆಮರೆಯಲ್ಲಿ ಅಣ್ವಸ್ತ್ರವನ್ನು ಒಂದು ಸಜ್ಜುಗೊಳಿಸುವಂಥ ಕೆಲಸ ಮಾಡ್ತಿತ್ತು ಅಂತ. ಯಾಕೆಂದರೆ ಅಣುಬಾಂಬ್ಗಳನ್ನ ಪ್ರಯೋಗ ಮಾಡೋದು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ತಾಂತ್ರಿಕವಾಗಿ ಅತ್ಯಂತ ನಿಖರವಾಗಿ ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸಾಕಷ್ಟು ತಯಾರಿಗಳು ಬೇಕಾಗುತ್ತೆ. ನೀವು ಈ ಹಿಂದೆ ರಷ್ಯಾ ಉಕ್ರೇನ್ ಯುದ್ಧ ಇದ್ದಾಗ ಗಮನಿಸಿರ್ಬೋದು, ರಷ್ಯಾ ಪದೇ ಹೇಳ್ತಿತ್ತು ನಾವು ಅಣ್ವಸ್ತ್ರಗಳನ್ನು ಸಜ್ಜುಗೊಳಿಸ್ತಾ ಇದ್ದೀವಿ ಅಂತ. ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ಪಾಕಿಸ್ತಾನ ಈ ಒಂದು ಕೆಲಸ ಮಾಡ್ತಿದೆ ಅನ್ನೋದನ್ನು ಭಾರತ ಪತ್ತೆ ಹಚ್ಚಿತ್ತು, ಅದನ್ನು ಅಮೆರಿಕಾಗೆ ಮನವರಿಕೆ ಮಾಡಿಕೊಟ್ಟಿತ್ತು. ಮತ್ತು ಅಷ್ಟೇ ಅಲ್ಲ, ನಾಗರಿಕ ವಿಮಾನಗಳನ್ನು ಪಾಕಿಸ್ತಾನ ಒಂದು ಏನು ಸಂಘರ್ಷಮಯ ಪರಿಸ್ಥಿತಿ ಇತ್ತು ಆ ಒಂದು ಪ್ರದೇಶದಲ್ಲಿ ಹಾರಿಸ್ತಿತ್ತು. ಈ ಮೂಲಕ ಒಂದು ನಾಗರಿಕ ವಿಮಾನಕ್ಕೆ ಭಾರತದ ಮಿಸೈಲ್ಗಳು ಹಿಟ್ ಮಾಡಲಿ, ನಾಗರಿಕರು ಸಾಯಲಿ, ಆವಾಗ ಅದರದ್ದು ದೋಷಾರೋಪಣೆ ಏನಿದೆ ಅದು ಭಾರತದ ಮೇಲೆ ಬರಲಿ ಅಂತ ಪಾಕಿಸ್ತಾನ ಬಯಸಿತ್ತು. ಈ ಎಲ್ಲ ವಿಚಾರಗಳನ್ನು ಭಾರತದ ವಿದೇಶಾಂಗ ಸಚಿವರಾದಂಥ ಜೈಶಂಕರ್ ಅವರು ಮತ್ತು ಭಾರತದ ಭದ್ರತಾ ಸಲಹೆಗಾರರಾದಂಥ ಅಜಿತ್ ದೋವಲ್ ಅವರು ಅಮೆರಿಕಾಗೆ ಮನವರಿಕೆ ಮಾಡಿಕೊಟ್ರು. ಇವೆಲ್ಲ ಪ್ರಬಲವಾದ ಅಂಶಗಳನ್ನು ಇಟ್ಕೊಂಡು ಪಾಕಿಸ್ತಾನದ ಏನೊಂದು ಅಣ್ವಸ್ತ್ರ ದಾಹ ಏನಿದೆ ಅದನ್ನು ಎಡೆಮುರಿ ಕಟ್ಟೋದಕ್ಕೆ ಅಮೆರಿಕ ಮಧ್ಯಪ್ರವೇಶ ಮಾಡ್ತು ಅನ್ನೋ ಮಾಹಿತಿ ಇದೀಗ ಹೊರಬರ್ತಾ ಇದೆ ರಾಮ್.